ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ದೈವಿಕ ಮಹಾಶಕ್ತಿಯ ಅನುಗ್ರಹ ಹಾಗೂ ದೈವಿಕ ತಂದೆ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿ ಅವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ, ಗುರು ವೇದಾದ್ರಿ ಮಹರ್ಷಿ ಅವರನ್ನು ವಂದಿಸಿ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸೇರಿರುವ ಎಲ್ಲ ಆತ್ಮ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ದಿನದ ಉಪನ್ಯಾಸಕರಾಗಿ ಶ್ರೀಮತಿ ತ್ರಿವೇಣಿ ಮೇಡಮ್ ರವರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಪರಿಚಯಿಸಲು ಇಚ್ಛಿಸುತ್ತೇನೆ. ಇವರು ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಎಂಎಸ್ಸಿ ಪದವೀಧರರಾಗಿದ್ದಾರೆ. ಇವರು MLA PU ಕಾಲೇಜ್ನಲ್ಲಿ ಪ್ರಾಂಶುಪಾಲರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿ ಈಗ ನಿವೃತ್ತಿಯನ್ನು ಪಡೆದಿದ್ದಾರೆ. ಇವರು 2014ರಲ್ಲಿ ಸ್ಕೈ ಯೋಗಕ್ಕೆ ಸೇರಿಕೊಂಡರು. ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಅಡ್ವಾನ್ಸ್ ಡಿಪ್ಲೊಮೊ ಪೂರ್ಣಗೊಳಿಸಿದ್ದಾರೆ. ಇವರು ಬ್ಯಾಂಗ್ಳೂರ್ ಪಂಚಶೀಲ ನಗರ ಸ್ಕೈ ಸಂಸ್ಥೆಯ ಸಾಯಿನಗರ್ ಧ್ಯಾನ ಕೇಂದ್ರದಲ್ಲಿ ಸ್ಕೈ ಯೋಗದ ಅಭ್ಯಾಸಗಳನ್ನು ಜನರಿಗೆ ಕಲಿಸುತ್ತಿದ್ದಾರೆ. ಇವರು 5 ವರ್ಷಗಳಿಂದ ಸ್ಕೈ ಯೋಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ನೇಹಿತರೆ, ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಶ್ರೀಮತಿ ತ್ರಿವೇಣಿ ಮೂರ್ತಿ ಮೇಡಮ್ ರವರನ್ನು ಸ್ವಾಗತಿಸಿ ಇಂದಿನ ಚಿಂತನೆ ನಗು ಮತ್ತು ಅದರ ಮಹತ್ವ, ಲಾಫ್ಟರ್ ಅಂಡ್ ಇಟ್ಸ್ ಸಿಗ್ನಿಫಿಕೆನ್ಸ್ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿ. ಹಲೋ ಹಲೋ ಹಾ ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಸ್ಟಾರ್ಟ್ ಮಾಡಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಕೇಳಿಸ್ತಾ ಇದೆ ಅಲ್ವಮ್ಮ? ಹಾ ಮೇಡಮ್, ಕೇಳಿಸ್ತಾ ಇದೆ. ಸಂತೋಷ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಸಾರ್ಥಕ ಜೀವನವನ್ನು ನಡೆಸಲು ಕಲಿಸಿದ ಗುರು ವೇದಾದ್ರಿ ಮಹರ್ಷಿಗಳಿಗೆ ನನ್ನ ಪ್ರಪ್ರಥಮ ವಂದನೆಗಳು. ಎರಡನೆಯದಾಗಿ ನನಗೆ ಜನ್ಮವಿತ್ತ ನನ್ನ ತಂದೆ ತಾಯಿಗಳಿಗೂ ನನ್ನ ನಮಸ್ಕಾರಗಳು. ಹಾಗೆಯೇ ನನ್ನ ಪ್ರತಿಯೊಂದು ಪ್ರಯತ್ನದಲ್ಲಿಯೂ ನನಗೆ ಸಂಪೂರ್ಣ ಸಹಕಾರ ನೀಡುತ್ತಿರುವ ನನ್ನ ಬಾಳ ಸಂಗಾತಿಗೂ ಪ್ರೀತಿ ತುಂಬಿದ ಹಾರೈಕೆಗಳು. ನನ್ನ ಗುರು ಹಿರಿಯರಿಗೂ ನನ್ನ ನಮನಗಳು. ಹಾಗೂ ಈ ಆತ್ಮಸಂಗಮ ಕಾರ್ಯಕ್ರಮದ ಉಪನ್ಯಾಸ ಸರಣಿಯಲ್ಲಿ ಉಪಸ್ಥಿತರಾಗಿರುವ ಯೋಗ ಬಂಧುಗಳಾದ ತಮಗೆಲ್ಲರಿಗೂ ಬಾಳ್ಗೆ ಸಮೃದ್ಧಿಯೊಂದಿಗೆ ಎಂದು ಹಾರೈಸುತ್ತಾ ಇಂದಿನ ಚಿಂತನೆಯನ್ನು ಆರಂಭಿಸೋಣ. ಗುರು ವೇದಾದ್ರಿ ಮಹರ್ಷಿಗಳೇ ನನ್ನಲ್ಲಿರುವ ಅರಿವನ್ನು ಚೈತನ್ಯಗೊಳಿಸಿ ಇವತ್ತಿನ ಈ ವಿಷಯದ ಬಗ್ಗೆ ಚಿಂತನೆಯನ್ನು ಮಂಡಿಸಲಿಕ್ಕೆ ಸಹಾಯ ಮಾಡಲಿ ಎಂದಂತ ಅವರನ್ನು ಪ್ರಾರ್ಥಿಸಿಕೊಳ್ತೀನಿ. ಇಂದಿನ ಚಿಂತನೆಯ ವಿಷಯ ನಗು ಮತ್ತು ಅದರ ಮಹತ್ವ, ಲಾಫ್ಟರ್ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್, ಸಿಗ್ನಿಫಿಕೆನ್ಸ್. ನಗು, ನಸು ನಗು, ಲಾಫ್ಟರ್ ಆ್ಯಂಡ್ ಸ್ಮೈಲ್, ಈ ಪದಗಳನ್ನು ಕೇಳಿದರೆ ಸಾಕು ಮುಖದ ಮೇಲೆ ತುಟಿಯಂಚಿನಲ್ಲಿ ಒಂದು ಮಂದಹಾಸ ತೇಲಿ ಬರುತ್ತದೆ. ಒಮ್ಮೆ ಪ್ರಯತ್ನಿಸಿ ನೋಡಿ ಸ್ನೇಹಿತರೆ, ನಗುವಿನಿಂದ ಮನಸ್ಸು ಎಷ್ಟು ಹಗುರವಾಗುತ್ತದೆ. ನಮ್ಮ ಅಂತರಾಳದಲ್ಲಿ ಸಂತೋಷದ, ಸಂತೃಪ್ತಿಯ ಭಾವನೆಯು ಒಂದು ಚಿಲುಮೆಯಂತೆ ಎದ್ದು ಇಡೀ ದೇಹವನ್ನೇ ವ್ಯಾಪಿಸುತ್ತದೆ ಅಲ್ಲವೇ? ಸ್ನೇಹಿತರೆ, ಇವತ್ತು ಈ ನಗುವಿನ ಬಗ್ಗೆ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳೋಣ. ನಗು ಎಂದರೇನು? ಅದು ಹೇಗೆ ಉತ್ಪತ್ತಿಯಾಗುತ್ತದೆ? ಯಾವಾಗ ನಗು ಬರುತ್ತದೆ? ಯಾವಾಗ ನಗಬೇಕು? ಯಾವಾಗ ನಗಬಾರದು? ನಗುವಿನ ವಿವಿಧ ಬಗೆಗಳು ಯಾವುವು? ನಮ್ಮ ನಗು ಹೇಗಿರಬಾರದು, ಹೇಗಿರಬೇಕು? ಯಾವುದು ಶ್ರೇಷ್ಠ ನಗು? ಅದನ್ನು ಪಡೆದುಕೊಳ್ಳುವ ಬಗೆ ಹೇಗೆ? ನಗುವಿನ ವಿಶೇಷತೆಗಳೇನು? ಅದರಿಂದಾಗುವ ಲಾಭಗಳೇನು? ನಗುವಿನ ಬಗ್ಗೆ ಗಣ್ಯರು ಹೇಳಿರುವ ಸೂಕ್ತಿಗಳೇನು? ಹೀಗೆ ನಗುವಿನ ಬಗ್ಗೆ 10 ಹಲವು ವಿಷಯಗಳನ್ನು ಪ್ರಸ್ತಾಪಿಸೋಣ. ಮೊಟ್ಟ ಮೊದಲಿಗೆ ನಮ್ಮ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಪ್ರಮುಖರಾದ ಶ್ರೀ DV ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗದಲ್ಲಿ ಈ ಒಂದು ಕಗ್ಗದಲ್ಲಿ ನಗೆಯ ಬಗ್ಗೆ ಹೇಳಿರುತ್ತಾರೆ. ಹೀಗೆ ನಿಮಗೂ ಗೊತ್ತಿರಬಹುದು. ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ,
ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುತ್ತ ನಗಿಸುವ ನಗಿಸಿ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಎಂದು DVG ಅವರು ಹೇಳಿರುತ್ತಾರೆ. ಹಾಗಾದರೆ ಈ ನಗು ಎಂದರೇನು? ಇದು ಒಂದು ಮಾನಸಿಕ ಸಂವೇದನೆಯ ನೆಲೆ. ಇಟ್ ಇಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ಇಮೋಷನ್ ಆಫ್ ಹ್ಯಾಪಿನೆಸ್. ಸಂತೋಷ, ಆನಂದದ ವ್ಯಕ್ತರೂಪವೇ ನಗು ಎನ್ನಬಹುದು. ಮನಸ್ಸಿನಲ್ಲಾದ ಸಂತೋಷ, ಸುಖ, ಎಕ್ಸೈಟ್ಮೆಂಟ್, ಪ್ಲೆಷರ್, ಅಪ್ರೂವಲ್ ಅಥವಾ ಈ ವಿಧದ ಬೇರೆ ಬೇರೆ ಭಾವನೆಗಳಿಂದಾಗಿ ಮುಖದಲ್ಲಿ ನಗು ಮೂಡುತ್ತದೆ. ಮೊದಲಿಗೆ ಬಾಯಿಯ ಎರಡೂ ಬದಿಯ ಸ್ನಾಯುಗಳು ಬಾಗಿಸಿ ಬಾಯಿಯ ಮಿಕ್ಕ ಎಲ್ಲಾ ಕಡೆಯ ಸ್ನಾಯುಗಳನ್ನು ವಿಕಸನಗೊಳಿಸಿ ತುಟಿಗಳು ತೆರೆದುಕೊಂಡು ಕಣ್ಣುಗಳು ಅರಳಿ ಅವುಗಳಿಂದ ಒಂದು ರೀತಿಯ ಕಾಂತಿ, ಹೊಳಪು ಮೂಡಿ ನಂತರ ಇಡೀ ದೇಹವೇ ಅದಕ್ಕೆ ಪ್ರತಿಕ್ರಿಯಿಸುವ ಒಂದು ಮಾನಸಿಕ ಭೌತಿಕ ಕ್ರಿಯೆಯ ಪರಿಣಾಮವೇ ನಗು. ಒಂದು ಚಿಕ್ಕ ನಗುವಿಗೆ ಎಷ್ಟು ದೊಡ್ಡ ವ್ಯಾಖ್ಯಾನ ಅಲ್ಲವೇ? ಈ ನಗು ಶಬ್ದದಿಂದ ಕೂಡಿರಬಹುದು, ಇಲ್ಲವೇ ಶಬ್ದರಹಿತವಾಗಿರಬಹುದು. ಇಟ್ ಮೇ ಬಿ ಆಡಿಬಲ್, ಮೇ ನಾಟ್ ಬಿ ಆಡಿಬಲ್ ಆಲ್ಸೋ. ಇಟ್ ಕ್ಯಾನ್ ಬಿ ಅ ಸೈಲೆಂಟ್ ಲಾಫ್ಟರ್ ಆಲ್ಸೋ. ಅಂದರೆ ಇತರರಿಗೂ ಜೋರಾಗಿ ಕೇಳಿಸಬಲ್ಲದ್ದಾಗಿರಬಹುದು, ಕೇಳಿಸದೇ ಇರುವಂಥದ್ದು ಆಗಿರಬಹುದು. ಇಟ್ ಮೇ ಬಿ ಅಸೋಸಿಯೇಟೆಡ್ ವಿತ್ ಸೌಂಡ್ ಆರ್ ಇಟ್ ಮೇ ನಾಟ್ ಬಿ. ಶಬ್ದರಹಿತವಾಗಿರುವ ನಗುವಿಗೆ ಕಿರುನಗೆ ಎನ್ನುತ್ತೇವೆ. ಇದಕ್ಕೆ ಇನ್ನೂ ಹಲವಾರು ಹೆಸರುಗಳುಂಟು. ಮೃದುನಗೆ, ನಸುನಗೆ, ಹೂನಗೆ, ಮಂದಹಾಸ, ಮುಗ್ಧನಗೆ, ಸ್ನಿಗ್ಧನಗೆ, ಹೀಗೆ ಹಲವಾರು ಹೆಸರುಗಳನ್ನು ಅದಕ್ಕೆ ಉಪಯೋಗಿಸುತ್ತೇವೆ. ಇನ್ ಇಂಗ್ಲಿಷ್ ವಿ ಕಾಲ್ ಅ ಸೌಂಡ್ಲೆಸ್ ಲಾಫ್ಟರ್ ಆಸ್ ಸ್ಮೈಲ್. ಇದೇ ನಗು, ಕಿರುನಗು, ಲಾಫ್ಟರ್ ಅಂಡ್ ಸ್ಮೈಲ್ ನಲ್ಲಿ ಇರುವ ಪ್ರಮುಖವಾದ ಒಂದು ವ್ಯತ್ಯಾಸ ಅಂತ ಹೇಳ್ಬಹುದು. ಕಿರುನಗುವಿನಲ್ಲಿ ಕೇವಲ ಮುಖದ ಸ್ನಾಯುಗಳು ಮಾತ್ರ ಕಾರ್ಯೋನ್ಮುಖವಾಗಿದ್ದರೆ, ಶಬ್ದ ಸಹಿತ ನಗುವಿನಲ್ಲಿ ಮುಖದ ಸ್ನಾಯುಗಳಷ್ಟೇ ಅಲ್ಲ, ಶ್ವಾಸಕಾಂಗದ ಇತರೆ ಭಾಗಗಳು, ಫ್ಯಾರಿಂಗ್ಸ್, ಲ್ಯಾರಿಂಗ್ಸ್, ವಾಯ್ಸ್ ಬಾಕ್ಸ್, ಲಂಗ್ಸ್ಗಳು ಹಾಗೂ ಎದೆಯ ಕೆಳಭಾಗದಲ್ಲಿರುವ ಡಯಾಫ್ರಮ್, ವಪೆ ಅಂತೀವಲ್ವಾ, ಅದು ಸಹ ಕ್ರಿಯೆಗೊಳ್ಳುವುದರಿಂದ ಸಾಮಾನ್ಯವಾಗಿ ಹಹಾ, ಹಿಹಿ, ಹೊಹೋ, ಹುಹು ಎಂಬ ಶಬ್ದಗಳು ಜೊತೆಗೆ ಬರುತ್ತವೆ. ಇದು ಸಾಮಾನ್ಯವಾಗಿ ಲಯಬದ್ಧವಾಗಿಯೂ ಇರುತ್ತದೆ, ರಿದ್ಮಿಕಲ್ ಆಗಿರುತ್ತದೆ. ನಗುವು ಎಷ್ಟೋ ಬಾರಿ ಬಾಹ್ಯ ಅಥವಾ ಆಂತರಿಕ ಪ್ರಚೋದನೆಯಿಂದ ಉಂಟಾಗುತ್ತದೆ. ಒಂದು ಕಚಗಳಿ ಇಡುವುದರಿಂದ ಇರಬಹುದು, ಜೋಕ್ಸ್, ಚುಟುಕುಗಳನ್ನ ಕೇಳುವುದವಾಗ ಬರಬಹುದು, ಹಾಸ್ಯಭರಿತ ಕಥೆಗಳು, ಪ್ರಸಂಗಗಳು, ಅಥವಾ ಕೆಲವು ಬಾರಿ ಸುಖದಾಯಕ ಹಳೆಯ ನೆನಪುಗಳು ಬಂದಾಗ ಸಹ ಮುಖದ ಮೇಲೆ ನಗು ಮೂಡಿ ಬರಬಹುದು. ಎಷ್ಟೋ ಬಾರಿ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಎಷ್ಟೋ ಬಾರಿ ಭಯಕ್ಕೂ, ಅನಿಶ್ಚಿತತೆಗೂ, ಆಶ್ಚರ್ಯಕ್ಕೂ, ಮುಜುಗರಕ್ಕೂ ಸಹ ನಗು ಬರುವುದು ಇದೆ. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಒಬ್ಬೊಬ್ಬರ ನಗು ಒಂದೊಂದು ತರ ಇರುತ್ತೆ. ಇದರ ರೂಪುರೇಖೆ ಯಾವ್ಯಾವುದ್ರ ಮೇಲೆ ಡಿಪೆಂಡ್ ಆಗತ್ತೆ ಗೊತ್ತುಂಟಾ? ನಮ್ಮ ವಯಸ್ಸಿನ ಮೇಲೆ, ನಮ್ಮ ಲಿಂಗದ ಮೇಲೆ, ಹೆಣ್ಣೋ ಗಂಡೋ ಅನ್ನೋದ್ರ ಮೇಲೆ, ವಿದ್ಯಾರ್ಹತೆ ಮೇಲೆ, ಭಾಷೆಗಳ ಮೇಲೆ, ಸಂಸ್ಕೃತಿ ಸನ್ನಿವೇಶದ ಮೇಲೆ, ಹೀಗೆ ಹಲವಾರು ವಿಷಯಗಳ ಮೇಲೆ ಆಧಾರಿತವಾಗಿ ನಮ್ಮ ನಗು ಬೇರೆ ಬೇರೆ ತರ ಇರುತ್ತವೆ. ಉದಾಹರಣೆಗೆ ನಮ್ಮ ವಯಸ್ಸು. ನಾವು ಚಿಕ್ಕವರಿದ್ದಾಗ ಮನಸ್ಸು ಬಿಚ್ಚಿ, ಹೃದಯ ಬಿಚ್ಚಿ, ಇಡೀ ದೇಹವೇ ನಗುವಂತೆ ನಗುವುಂಟು. ವಯಸ್ಸು ಆಗ್ತಾ ಆಗ್ತಾ ಅದು ತಾಳ್ಮೆ, ಸಹನೆ ಎಲ್ಲವನ್ನು ಕಲ್ತ್ಕೊಂಡಿರುತ್ತೆ. ಹಾಗಾಗಿ ಸಾಮಾಜಿಕ ಒಂದು ಇದಕ್ಕೆ ಒತ್ತಡಕ್ಕೆ ಸಿಲುಕಿ ಅದರದ್ದು ಆರ್ಭಟ ಕಡಿಮೆ ಆಗಬಹುದು. ಲಿಂಗ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳ ನಗು ನಸು ನಗುವಾಗಿರುತ್ತೆ. ಗಂಡಸರಷ್ಟು ಜೋರಾಗಿ ನಗುವ ಅಭ್ಯಾಸವಿರುವುದಿಲ್ಲ. ವಿದ್ಯಾರ್ಹತೆ ನೀವು ನೋಡಿ, ವಿದ್ಯಾರ್ಹತೆ ಕಡಿಮೆ ಇರೋರು ಚೆನ್ನಾಗಿ ಮನಸ್ಸು ಬಿಚ್ಚಿ ನಗ್ತಾರೆ. ಬಹಳ ವಿದ್ಯಾವಂತರು ಒಂದು ಬಿಗುವಿನಿಂದ ನಗ್ತಾರೆ. ಭಾಷೆ ನೀವು ಜ್ಞಾಪಿಸ್ಕೊಳ್ಳಿ, ಪಂಜಾಬಿಗಳು ನಗುವ ನಗುವೇ ಬೇರೆ, ನಾವು ಕನ್ನಡದವರು ನಗುವ ನಗುವೇ ಬೇರೆ. ಸಂಸ್ಕೃತಿ ಸನ್ನಿವೇಶ, ನಾವು ಭಾರತೀಯರ ನಗುವ ಬೇರೆ ಇರಬಹುದು, ಹೊರಗಿನವರದ್ದೇ ಬೇರೆ ಇರಬಹುದು. ಸನ್ನಿವೇಶದ ಮೇಲೆ ಹೋಗುತ್ತದೆ. ಯಾಕೆ ನಾವು ಯಾವಾಗ ಹೇಗೆ ನಗ್ತೀವಿ ಅನ್ನೋದು ಒಬ್ಬೊಬ್ಬರ ಸನ್ನಿವೇಶದ ಮೇಲೂ ಸಹ ಆಧಾರಿತವಾಗಿರುತ್ತದೆ. ಹಾಗಾಗಿ ಒಬ್ಬೊಬ್ಬರ ನಗು ಒಂದೊಂದು ತರ, ಒಂದೊಂದು ಸಮಯದಲ್ಲಿ ಒಬ್ಬೊಬ್ಬರ ನಗು ಒಂದೊಂದು ತರ ಇರುತ್ತದೆ ಅಂತ ಹೇಳಬಹುದು. ಈಗ ನಾವು ನಗುವಿನ ವಿಶೇಷತೆಗಳನ್ನ ತಿಳಿಕೊಳ್ಳೋಣ.
ನಗುವಿಗೆ ಭಾಷೆಯ ಜ್ಞಾನದ ಅಗತ್ಯವಿಲ್ಲ, ಭಾಷೆಯ ಹಂಗಿಲ್ಲ. ಪದಗಳಿಲ್ಲದ ಸಂಭಾಷಣೆ ಎಂದರೆ ನಗುವಿನ ಸಂವಾದ ಒಂದೇ. ಇಟ್ ಈಸ್ ಬಿಯಾಂಡ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಹೇಳಬಹುದು. ಹಾಗಾಗಿ ಭಾಷೆ ಗೊತ್ತಿಲ್ಲದಿದ್ರೂ ನಾವು ನಕ್ಕು ಸಂವಾದವನ್ನು ನಡೆಸಬಹುದು. ನಗುವು ಸರ್ವರೋಗ ನಿವಾರಕ ಎನ್ನುತ್ತಾರೆ. ನಗ್ತಾ ನಗ್ತಾ ಇರೋನ್ಗೆ ರೋಗವಿರೋದಿಲ್ಲ ಅಂತಂತ ಹೇಳ್ತಾರೆ. ಇದು ಒಂದು ನೋವು ಮರೆಸುವ ಇಮ್ಯುನಿಟಿ ಬೂಸ್ಟರ್ ಅಂತ ಸಹ ಹೇಳಬಹುದು. ಜೀವನದಲ್ಲಿ ಬೇಸರವಾದಾಗ, ಡಿಪ್ರೆಷನ್ಗೆ ಒಳಗಾದಾಗ, ಅಥವಾ ಹಳೆಯ ಫೋಟೋ ಆಲ್ಬಮ್ಗಳನ್ನ ತೆಗೆದಿಟ್ಕೊಂಡು ನೋಡುವಾಗ, ಹಳೆ ಲೆಟರ್ ಕಲೆಕ್ಷನ್ಗಳನ್ನ ತೆಗೆದು ನೋಡ್ತಾ ಇದ್ರೆ ನಗು ತಾನೇ ತಾನಾಗಿ ಮುಖದ ಮೇಲೆ ಬಂದು ಬೇಸರ ಕಡಿಮೆ ಆಗತ್ತೆ ನಮಗೆ. ಇದು ಎಲ್ಲರ ಅನುಭವಕ್ಕೆ ಬಂದಿರುವಂತಹ ಮಾತುಗಳು. ನಗು ಒಂದು ಸಾಂಕ್ರಾಮಿಕ ರೋಗದಂತೆ. ನೀವು ನಕ್ಕರೆ ನಿಮ್ಮ ಸುತ್ತಮುತ್ತ ಇರುವವರು ಸಹ ನಗೆ ಬೀರುತ್ತಾರೆ. ಹೀಗೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ ಇಡೀ ವಾತಾವರಣವನ್ನೇ ಸಂತೋಷಮಯವನ್ನಾಗಿಸುವ ಶಕ್ತಿ ನಗುವಿಗಿದೆ. ಒಂದು ನಗುವಿನಿಂದ ಕೋಪ ಬಂದವರನ್ನು ಸಹ ಶಾಂತಗೊಳಿಸಬಹುದು ಅಲ್ಲವೇ? ಹಾಗೆಯೇ ಇನ್ನೂ ಬಹಳ ಮುಖ್ಯವಾದದ್ದು ಅಂತಂದ್ರೆ, ಒಂದು ನಗುವಿನಿಂದ ನಾವು ಹಿರಿಯರ ಆಶೀರ್ವಾದವನ್ನು ಸಹ ಪಡೆಯಬಹುದು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಅಂತ ಹಾಡ್ತಾರಲ್ಲ, ಹಾಗೆ ಹಿರಿಯರ ಆಶೀರ್ವಾದ ಸಹ ನಾವು ಪಡೆಯಬಹುದು. ಹೊಸ ಊರಿನಲ್ಲಿ ಹೊಸ ಹೊಸ ಪರಿಚಯ ಮಾಡಿಸಿಕೊಳ್ಳಲು ಅನುಕೂಲವಾಗುವ ಏಕೈಕ ಸಾಧನವೆಂದರೆ ನಗು ಒಂದೇ. ಸಂಬಂಧ ಯಾವುದೇ ಇರಲಿ, ಆತ್ಮೀಯತೆ ಹೆಚ್ಚಿಸಲು ನಗು ಸಹಕಾರಿಯಾಗುತ್ತದೆ. ಒಂದು ಸಣ್ಣ ನಗುವಿನಿಂದ ಎಂತಹ ದ್ವೇಷವನ್ನಾದರೂ ಸಹ ಮೆಟ್ಟಿ ನಿಲ್ಲಬಹುದು. ನಗು ಬೆರೆಸಿ ಮಾತನಾಡಿದರೆ ಕೆಳವರ್ಗದ ಸಿಬ್ಬಂದಿ, ಮೇಲಧಿಕಾರಿಗಳೊಂದಿಗೆ ಪರಸ್ಪರ ವಿಶ್ವಾಸ ಹೆಚ್ಚುತ್ತದೆ. ಅಷ್ಟೇ ಅಲ್ಲ, ವ್ಯಾಪಾರದಲ್ಲಿ ನಂಬಿಕೆ, ಪ್ರಾಮಾಣಿಕತೆ ಸಹ ಹೆಚ್ಚುತ್ತದೆ. ಎಷ್ಟೋ ಬಾರಿ ಸ್ನೇಹಿತರೆ, ನಾವು ಸಹಾಯ ಮಾಡಲು ಸಾಧ್ಯವಿಲ್ಲವಾಗಿರುವಾಗಲೂ ಸಹ ಆ ಬೇಡ, ಇಲ್ಲ ಎನ್ನುವುದನ್ನು ಮುಗುಳ್ನಗುವಿನೊಂದಿಗೆ ಹೇಳಿದರೆ ಕೇಳಿದವರಿಗೆ ನಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುವುದಿಲ್ಲ. ಹಾಗಾಗಿ ನಕಾರಾತ್ಮಕವಾಗಿ ನಾವು ಉತ್ತರ ಕೊಡಬೇಕಾದಾಗಲೂ ಒಂದು ನಗುವಿನೊಂದಿಗೆ ಹೇಳಿದರೆ ಅದು ಒಂದು ಒಳ್ಳೆಯ ಅಭಿಪ್ರಾಯವನ್ನೇ ತರುತ್ತದೆ. ಇಂತಹ ನಗು ನಮಗೆ ದೇವರು ಕೊಟ್ಟ ವರ. ಇದನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸೋಣ ಅಲ್ಲವೇ? ಈಗ ನಾವು ನಗು ನಮ್ಮ ದೇಹದಲ್ಲಿ ಹೇಗೆ ಉತ್ಪತ್ತಿಯಾಗುತ್ತದೆ ಎಂಬುದನ್ನು ನೋಡೋಣ. ನಗುವಿನ ಪ್ರಕ್ರಿಯೆ ಮೊಟ್ಟ ಮೊದಲಿಗೆ ಆರಂಭವಾಗುವುದು ನಮ್ಮ ಮೆದುಳಿನಲ್ಲಿ. ಈ ಕಾರ್ಯಾಚರಣೆಯನ್ನು ಇಂಗ್ಲಿಷ್ನಲ್ಲಿ ಲಿಂಬಿಕ್ ಸಿಸ್ಟಮ್ ಎಂದು ಕರೆಯುತ್ತಾರೆ. ಮೆದುಳಿನಲ್ಲಿರುವ ಹಿಪ್ಪೋಕ್ಯಾಂಪಸ್ ಹಾಗೂ ಅಮೈಗ್ಡಾಲಾ ಎಂಬ ಭಾಗಗಳು ನಮ್ಮ ಸಂವೇದನೆಗಳನ್ನು, ಇಮೋಷನ್ಸ್ಗಳನ್ನು ವ್ಯಕ್ತಪಡಿಸಲು ಅನುವು ಮಾಡಿಕೊಡುತ್ತದೆ. ನಮ್ಮ ಮನಸ್ಸಿಗೆ ಸಂತೋಷದ ಅನುಭೂತಿಯಾದಾಗ ಮೆದುಳಿನ ವೆಂಟ್ರೋಮೀಡಿಯಲ್ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಎನ್ನುವ ಭಾಗದಿಂದ ಕೆಲವು ಹಾರ್ಮೋನ್ಗಳು ಉತ್ಪತ್ತಿಯಾಗುತ್ತವೆ. ಇವುಗಳಲ್ಲಿ ಹಲವು ವಿಧವಾದ ಎಂಡಾರ್ಫಿನ್ಸ್, ಡೋಪಮೈನ್, ಸೆರಟೋನಿನ್, ಆಕ್ಸಿಟಾಸಿನ್ ಇತ್ಯಾದಿ ಹಾರ್ಮೋನ್ಗಳು ಉತ್ಪತ್ತಿಯಾಗುತ್ತವೆ. ಇವನ್ನು ಫೀಲ್ ಗುಡ್ ಹಾರ್ಮೋನ್ಸ್ ಎಂದು ಕರೆಯುತ್ತಾರೆ. ಹಾರ್ಮೋನ್ಗಳು ನಗುವನ್ನು ಪ್ರಚೋದಿಸುತ್ತವೆ. ಈ ಹಾರ್ಮೋನ್ಗಳು ಒಟ್ಟಿಗೆ ರಿಲೀಸ್ ಆಗುವುದಿಲ್ಲ ಮಿತ್ರರೇ. ಕಡಿಮೆ ಪ್ರಮಾಣದಲ್ಲಿ ಆದರೂ ನಿಗದಿತವಾಗಿ ನಿಧಾನವಾಗಿ ಬರಬಹುದು. ಯಾವಾಗ ಇದು ಕಡಿಮೆ ಪ್ರಮಾಣದಲ್ಲಿ ಇರುತ್ತದೋ ಆಗ ಅದು ಕಿರುನಗೆಯಾಗಿ ಪರಿಣಮಿಸುತ್ತದೆ, ಸ್ಮೈಲ್ ಆಗುತ್ತದೆ. ಒಂದೇ ಸಲಕ್ಕೆ ಅದು ಧಾವಿಸಿ ಬಂದರೆ ಅದು ಶಬ್ದದೊಂದಿಗೆ ಒಡಗೂಡಿ ಜೋರಾಗಿ ಕೇಳುವ ನಗುವಾಗುತ್ತದೆ. ಇಟ್ ಬಿಕಮ್ಸ್ ಅ ಲಾಫ್ಟರ್. ಈ ಹಾರ್ಮೋನ್ಗಳು ಮುಖದ ಸ್ನಾಯುಗಳನ್ನು ತಲುಪಿದಾಗ ಏನಾಗುತ್ತೆ ಗೊತ್ತೇ? ಮೊದಲಿಗೆ ಬಾಯಿಯ ಎರಡೂ ಬದಿಯ ಹತ್ತಿರದ ಸ್ನಾಯುಗಳನ್ನು ಬಾಗಿಸುತ್ತವೆ, ಕಾಂಟ್ರಾಕ್ಟ್ ಆಗತ್ವೆ. ಮಿಕ್ಕೆಲ್ಲ ಸ್ನಾಯುಗಳು ಹಿಗ್ಗುತ್ತವೆ, ಎಕ್ಸ್ಪ್ಯಾಂಡ್ ಆಗತ್ವೆ. ಮುಂದೆ ಕಣ್ಣುಗಳ ಮೂಲೆಯಲ್ಲಿರುವ ಸ್ನಾಯುಗಳು ಕುಗ್ಗಿ ನಗುವು ಪರಿಪೂರ್ಣವಾಗುತ್ತದೆ. ಹಾರ್ಮೋನ್ಗಳು ದಿಢೀರನೆ ರಿಲೀಸ್ ಆದಾಗ ಎದೆಯ ಒಪ್ಪೆ, ಡಯಾಫ್ರಮ್ ಏರಿಳಿತಕ್ಕೆ ಒಳಗಾಗಿ ಲ್ಯಾರಿಂಗ್ಸ್, ಫ್ಯಾರಿಂಗ್ಸ್ ಧ್ವನಿಪೆಟ್ಟಿಗೆಗಳಲ್ಲಿ ಕಂಪನ ಉಂಟು ಆಗಿ ಶಬ್ದಕ್ಕೆ ಕಾರಣವಾಗುತ್ತದೆ. ನೋಡಿ, ಒಂದು ನಗು ನಮ್ಮ ಮುಖದ ಮೇಲೆ ಬರಬೇಕು ಅಂದ್ರೆ ಇಷ್ಟೆಲ್ಲ ಆಗ್ತದೆ ಅಂದ್ರೆ ಆಶ್ಚರ್ಯವಲ್ಲವೇ? ಕ್ಷಣಾರ್ಧದಲ್ಲಿ ಮಿನುಗುವಂತಹ ಒಂದು ನಗುವಿನ ಹಿಂದೆ ಇಷ್ಟೆಲ್ಲ ಕಾರ್ಯಾಚರಣೆ ನಡೆಯುತ್ತದೆ. ಈಗ ನಾವು
ನಗುವಿನಿಂದ ದೇಹದ ಮೇಲೆ ಆಗುವ ಪರಿಣಾಮಗಳು, ಪ್ರಯೋಜನಗಳನ್ನು ನೋಡೋಣ. ಮೊದಲನೆಯದಾಗಿ, ನಗುವುದರಿಂದ ದೇಹದ ಎಲ್ಲ ಸ್ನಾಯುಗಳು ಸಡಿಲಗೊಂಡು ರಕ್ತ ಸಂಚಾರ ಸುಗಮವಾಗುತ್ತದೆ. ಇದರಿಂದ ಹೃದಯ ಮೇಲೆ ಹೆಚ್ಚು ಒತ್ತಡ ಬೀಳುವುದಿಲ್ಲ. ಹಾಗಾಗಿ ರಕ್ತದೊತ್ತಡ ಸ್ಥಿಮಿತದಲ್ಲಿರುತ್ತದೆ. ಎರಡನೆಯದಾಗಿ, ಮುಖದ ಮೇಲಿನ ಸ್ನಾಯುಗಳು ಬಿಗಿಗೊಳ್ಳದೇ ಇರುವುದರಿಂದ ಮುಖದಲ್ಲಿ ನೆರಿಗೆ ಬೀಳುವುದಿಲ್ಲ. ವಯಸ್ಸಾದರೂ ಮುಖದಲ್ಲಿ ಕಾಂತಿ ಇರುತ್ತದೆ, ಕಣ್ಣಿನಲ್ಲಿ ಹೊಳಪು ಇರುತ್ತದೆ. ಯೌವನದ ಉತ್ಸಾಹವನ್ನು ಕಾಪಾಡಿಕೊಳ್ಳಬಹುದು. ಹಾಗಾಗಿ ವೃದ್ಧಾಪ್ಯವನ್ನು ಮುಂದೂಡಿ ದೀರ್ಘಾಯುಗಳಾಗುವುದು ಕೇವಲ ಒಂದು ನಗುವಿನ ಹವ್ಯಾಸಗಳನ್ನು ಇಟ್ಟುಕೊಂಡಾಗ. ದಿನವಿಡೀ ನಗುತ್ತಾ ಕಳೆದರೆ ರಾತ್ರಿ ಒಳ್ಳೆಯ ನಿದ್ರೆ ಬರುತ್ತದೆ. ನೋವು ಮರೆಯಲು ಅದು ಸಹಕಾರಿಯಾಗುತ್ತದೆ. ನಗುವಿನ ಮಹತ್ವವನ್ನು, ಅವಶ್ಯಕತೆಯನ್ನು, ಪ್ರಾಮುಖ್ಯತೆಯನ್ನು ಅರಿತು ವಿಶ್ವ ಆರೋಗ್ಯ ಸಂಸ್ಥೆ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರವರು ಪ್ರತಿ ವರ್ಷ ಜನವರಿ ತಿಂಗಳ 10ನೇ ತಾರೀಕಿನಂದು ವಿಶ್ವ ನಗು ದಿನ, ವರ್ಲ್ಡ್ ಲಾಫ್ಟರ್ ಡೇ ಎಂದು ಆಚರಿಸುತ್ತಾರೆ. ಸದಾ ಹಸನ್ಮುಖಿಯಾಗಿರಬೇಕು, ಒಪ್ಪಿಕೊಳ್ಳೋಣ ಮಿತ್ರರೇ. ಆದರೆ ಕೆಲವೊಮ್ಮೆ ನಗದೇ ಇರುವುದು ಒಳಿತಾಗುತ್ತದೆ. ಯಾವಾಗ ನಗಬಾರದು ನಾವು? ಯೋಚನೆ ಮಾಡೋಣ. ಕೆಲವೊಮ್ಮೆ ನಮ್ಮ ಮುಂದೆ ಇರೋರು ಬಹಳ ದುಃಖದಲ್ಲಿದ್ದಾಗ, ಅಥವಾ ಯಾರಾದರೂ ತೀರ್ಕೊಂಡಿರ್ತಾರೆ, ಅಂಥವ್ರ ಮನೆಗೆ ನಾವು ಹೋದಾಗ, ಅಂತಹ ಸಂದರ್ಭಗಳಲ್ಲಿ ನಗುವುದು ಒಳಿತಲ್ಲ. ಅದು ಅವರಿಗೆ ಅಪಹಾಸ್ಯ ಮಾಡಿದಂಗಾಗುತ್ತದೆ, ಅವರ ನೋವನ್ನು ಜಾಸ್ತಿ ಮಾಡಿದಂತಾಗುತ್ತದೆ. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ನಗದೇ ಇರುವುದು ಒಳಿತು. ಹಾಗೆಂದ ಮಾತ್ರಕ್ಕೆ ಯಾವಾಗಲೂ ನಗುವನ್ನು ತಡೆದಿಟ್ಟುಕೊಂಡಿರುವುದು ಅಂತಲ್ಲ, ಸದಾ ನಗ್ತಾ ಇರ್ಬೋದು. ಕೆಲವೊಮ್ಮೆ ಮಾತ್ರ ನಗುವನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ಬೇಕು. ಈಗ ನಾವು ನಗು ಎಂದರೆ ಹೇಗಿರಬೇಕು, ಹೇಗಿರಬಾರ್ದು ಅಂತ ನೋಡಕ್ ಮುಂಚೆ ನಗುವಿನಲ್ಲಿ ಕಂಡು ಬರುವ ವೈವಿಧ್ಯತೆಗಳನ್ನು ನೋಡೋಣ. ಬೇರೆ ಬೇರೆ ತರಹ ವಿವಿಧ ರೀತಿಯ ನಗುಗಳಿವೆ. ನಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವ ವಿಚಾರಧಾರೆ, ಸನ್ನಿವೇಶಗಳು, ಅವಶ್ಯಕತೆಗಳಿಗೆ ಅನುಗುಣವಾಗಿ ಹಲವಾರು ವಿಧದ ನಗೆಗಳನ್ನು ನಾವು ನೋಡುತ್ತಾ ಇರ್ತೇವೆ. ಮೊದಲಿಗೆ ಕಿರುನಗೆಯ ಬಗ್ಗೆ ತಿಳಿದುಕೊಳ್ಳೋಣ. ಮುಗ್ಧ ನಗು ಅಂದ್ರೆ ಈ ಪುಟ್ಟ ಮಗು ನಗುತ್ತಲ್ಲ, ಅದಕ್ಕೆ ಮುಗ್ಧ ನಗು ಅಂತ ಹೇಳ್ತೀವಿ. ತೃಪ್ತ ನಗು, ತಾಯಿ ಮಗುವಿಗೆ ಹಾಲು ಕುಡಿಸ್ತಾ ಇರ್ತಾಳೆ, ಮಗುವಿನ ಮುಖದ ಮೇಲೂ ತೃಪ್ತ ನಗೆ ಇರುತ್ತದೆ, ತಾಯಿಗೂ ಮಗುವಿಗೆ ಹಾಲು ಕುಡಿಸಿದ ತೃಪ್ತ ನಗೆ ಇರುತ್ತದೆ. ನಿಷ್ಕಳಂಕ ನಗೆ, ಕಣ್ಣಂಚಿನ ನಗೆ, ಮೊಗದಗಲದ ನಗೆ, ನಾಚಿಕೆಯ ನಗೆ, ಸಂಭ್ರಮದ ನಗೆ, ರಸಿಕ ನಗೆ, ವಿರಹದ ನಗೆ, ಹುಸಿ ನಗೆ, ಸಮ್ಮತಿಯ ನಗೆ, ಮುಗುಳು ನಗೆ, ಕೌತುಕದ ನಗೆ. ಹೀಗೆ ನಾವು ಎಣಿಸ್ತಾ ಹೋದರೆ ಬೇರೆ ಬೇರೆ ರೀತಿಯ ಕಿರುನಗೆಗಳನ್ನು ನಾವು ಕಾಣಬಹುದು. ಇವುಗಳನ್ನು ನಾವು ಪಾಸಿಟಿವ್ ಸ್ಮೈಲ್ಸ್ ಎನ್ನಬಹುದು, ಏಕೆಂದರೆ ಇಲ್ಲಿ ನಿರ್ಮಲವಾದ ಸಂತೋಷ ವ್ಯಕ್ತಪಡಿಸಲಾಗುತ್ತದೆ. ಇದಕ್ಕೆ ತದ್ವಿರುದ್ಧವಾಗಿ ದುರುದ್ದೇಶಗಳಿಂದ ಒಡಗೂಡಿದ ನಗೆಗಳು ಸಹ ಇರುತ್ತವೆ. ದೇ ಆರ್ ಕಾಲ್ಡ್ ಆಸ್ ನೆಗೆಟಿವ್ ಸ್ಮೈಲ್ಸ್. ಉದಾಹರಣೆಗೆ ಅಟ್ಟಹಾಸದ ನಗು, ಕೆರಳಿಸೋ ನಗು, ರಾರಾ ನಗು. ರಾರಾ ನಗು ಯಾವುದು ನಿಮಗೆ ಗೊತ್ತಲ್ವಾ? ಆಪ್ತ ಮಿತ್ರ ಚಿತ್ರದಲ್ಲಿ ರಾರಾ ಇದೆಯಲ್ಲ, ಆ ಥರ ನಗು. ವ್ಯಂಗ್ಯ ನಗು, ಅಹಂಕಾರದ ನಗು, ಪ್ರತೀಕಾರದ ನಗು, ನಾಟಕೀಯ ನಗು, ಕುಹಕ ನಗು, ಇವೆಲ್ಲ ನೆಗೆಟಿವ್ ಸ್ಮೈಲ್ಸ್, ನೆಗೆಟಿವ್ ಲಾಫ್ಟರ್, ಇದರ ಬಗೆಗಳು ಅಂತ ನಾವು ಹೇಳಬಹುದು. ಓಕೆ, ಈಗ ನಾವು ಬರೋಣ ನಗು ಎಂದರೆ ಹೇಗಿರಬಾರದು ಅಥವಾ ಹೇಗಿರಬೇಕು ಎಂಬುದರ ಕಡೆ ನಮ್ಮ ಗಮನ ಹರಿಸೋಣ. ನಾವು ಸೂಸುವ ನಗು ಮಗುವಿನ ನಗುವಿನ ತರಹ ಮುಗ್ಧ ನಿಷ್ಕಲ್ಮಶ ನಗುವಾಗಿರಬೇಕು. ಬರೀ ಮುಖದ ಮೇಲೆ ತೋರುವ ತೋರಿಕೆಯ ನಗುವಾಗಿರಬಾರದು. ಹೃದಯದಿಂದ ಉಕ್ಕಿ ಹರಿದು ಬರಬೇಕು. ಅದರಲ್ಲಿ ಆತ್ಮವಿಶ್ವಾಸ ತುಂಬಿರಬೇಕು. ಸಹಜವಾಗಿರಬೇಕು. ಯಾವ ಒತ್ತಡಕ್ಕೂ ಬರದ ಬಲವಂತದ ನಗೆಯಾಗಿರಬಾರದು. ಕೃತ್ರಿಮತೆ ಇರಬಾರದು. ಸಹಜವಾಗಿರಬೇಕು. ಅದರಲ್ಲಿ ಹೀಯಾಳಿಕೆ ಇರಬಾರದು. ಕೆಟ್ಟ ಕುಹಕ ನಗುವಾಗಿರಬಾರದು. ನಮ್ಮ ನಗುವಿನಿಂದ ಯಾರಿಗೂ ನೋವು ಆಗದಂತಿರಬೇಕು. ಆತ್ಮತೃಪ್ತಿಯ ನಗೆಯಾಗಿರಬೇಕು. ಇನ್ನೊಬ್ಬರ ಏಳಿಗೆ ಕಂಡು ಮತ್ಸರಿಸದೆ ಸುಖಿಸುವ ನಗೆಯಾಗಿರಬೇಕು.
ಕಷ್ಟದಲ್ಲಿರುವವರಿಗೆ ಸಾಂತ್ವನ ನೀಡುವಂತಹ, ಧೈರ್ಯ ತುಂಬುವಂತಹ ನಗೆಯಾಗಿರಬೇಕು. ಇಂತಹ ನಗೆಯು ನಮಗೂ ಆರೋಗ್ಯಕಾರಿ ಹಾಗೂ ಇತರರಿಗೂ ಸಮಾಜಕ್ಕೂ ಸಹ ಸಹಾಯಕಾರಿ. ಆದರೆ ಈಗಿನ ವಿದ್ಯಮಾನಗಳಲ್ಲಿ ನಾವು ಕಾಣುತ್ತಿರುವುದಾದರೂ ಏನು? ಪರಿಶುದ್ಧವಾದ ನಗು ಏಕೆ ನಮ್ಮಿಂದ ದೂರವಾಗುತ್ತಾ ಇದೆ? ನಗು ಏಕೆ ನಮ್ಮ ಜೀವನದಲ್ಲಿ ಬರಿದಾಗುತ್ತಾ ಇದೆ? ಸದಾ ದುಡ್ಡಿನ ಹಿಂದೆ ಓಡುತ್ತಾ, ಐಷಾರಾಮಿ ಜೀವನ ಬಯಸುತ್ತಾ, ವ್ಯಾವಹಾರಿಕ ಜೀವನ ನಡೆಸುತ್ತಾ ಏನೋ ಸಾಧಿಸುತ್ತಿದ್ದೇವೆ ಎಂಬ ಚಡಪಡಿಕೆಯಲ್ಲಿ ನಾವು ನಗುವುದನ್ನೇ ಮರೆತು ಬಿಟ್ಟಿದ್ದೇವೆ ಅಲ್ಲವೇ? ಆದರೂ ಕೆಲವರು ನಗುವಿನ ಮಹತ್ವ, ಅವಶ್ಯಕತೆ, ಪ್ರಾಮುಖ್ಯತೆ ತಿಳಿದವರು ನಗುವನ್ನು ಹಾಗೂ ಹೀಗೂ ಪಡೆದುಕೊಳ್ಳಲು ಹಲವಾರು ಆರ್ಟಿಫಿಷಿಯಲ್ ಮೆಥಡ್ಸ್ಗೆ ಮೊರೆ ಹೋಗುತ್ತಿದ್ದಾರೆ. ಈಗಂತೂ ಎಷ್ಟೋ ಕಡೆ ಲಾಫಿಂಗ್ ಕ್ಲಬ್ಗಳು ಆರಂಭವಾಗಿವೆ. ಒಂದು ಮಾತು, ಅಂತಹ ನಗು ಕ್ಷಣಿಕ ಹಾಗೂ ತೋರಿಕೆಯದ್ದಾಗಿರಬಹುದು. ಕೆಲವರಂತೂ ನಕ್ಕು ಮನಸ್ಸು ಹಗುರವಾಗಿರಿಸಿಕೊಳ್ಳಲು ಇತರೆ ಮಾದಕ ವಸ್ತುಗಳ ಮೊರೆ ಹೋಗುತ್ತಾರೆ. ಡ್ರಿಂಕ್ಸ್, ಇಥೈಲ್ ಆಲ್ಕೋಹಾಲ್ ಇನ್ ಎನಿ ಫಾರ್ಮ್, ಕ್ಯಾನಬೀಸ್, ಸ್ಯಾಲ್ವಿನೋರಿನ್ ಇತ್ಯಾದಿ ವಸ್ತುಗಳು, ಇಂಟಾಕ್ಸಿಕೆಂಟ್ಸ್ ಅಂತೀವಲ್ವಾ, ಇಂಥವುಗಳು. They induce bursts of laughter, uncontrollable laughter. ಅದೇ ರೀತಿ ನೈಟ್ರಸ್ ಆಕ್ಸೈಡ್ ಎನ್ನುವ ಒಂದು ರಾಸಾಯನಿಕ ಇದೆ, ಕೆಮಿಕಲ್ ಇದೆ. ಇದನ್ನು ಲಾಫಿಂಗ್ ಗ್ಯಾಸ್ ಅಂತ ಸಹ ಕರೀತಾರೆ. ಇದರ ವಾಸನೆಯನ್ನು ಮೂಗಿನಿಂದ ಒಳಗೆ ತೆಗೆದುಕೊಂಡಾಗ ಕೆಲವು ಕೆಮಿಕಲ್ಸ್ ಉತ್ಪತ್ತಿಯಾಗಿ ಮನಸ್ಸು ಉದ್ರೇಕಗೊಂಡು ನಗು ಉಕ್ಕಿ ಉಕ್ಕಿ ಬರುತ್ತದೆ. ದೇಹ ಮೆದುಳು ಹಗುರ ಎನಿಸುತ್ತದೆ. ಆದರೆ ಇದನ್ನು ಹೆಚ್ಚಾಗಿ ಸೇವಿಸಿದರೆ ಇದು ಪ್ರಾಣಾಂತಿಕ ಕೂಡ. ಹಾಗಾಗಿ ಸ್ನೇಹಿತರೆ, ಈ ತರಹದ ಕೃತ್ರಿಮ ನಗುವಿನಿಂದ ಪರಿಶುದ್ಧವಾದ ಸಂತೋಷ, ಸುಖವಂತೂ ಖಂಡಿತ ಸಿಗುವುದಿಲ್ಲ. ನಮ್ಮ ನಗುವನ್ನು ಆದಷ್ಟು ಸರಳವಾಗಿ, ಸಹಜವಾಗಿ ಇಟ್ಟುಕೊಳ್ಳುವುದರಲ್ಲಿಯೇ ಇದೆ ನಮ್ಮ ವ್ಯಕ್ತಿತ್ವ. ಇನ್ನೊಂದು ವಿಷಯ, ಕೆಲವರು ಇತರರನ್ನು ನಗಿಸುವುದನ್ನೇ ತಮ್ಮ ಕಾಯಕವನ್ನಾಗಿ ಮಾಡಿಕೊಂಡಿರುತ್ತಾರೆ. ಅವರೇ ಕಾಮಿಡಿಯನ್ಸ್, ಹಾಸ್ಯಗಾರರು, ವಿದೂಷಕರು ಅಂತ ಹೇಳ್ಬಹುದು. ಅವರಲ್ಲಿ ಎಷ್ಟೋ ಜನರ ನಗುವಿನ ಹಿಂದೆ ಅಪಾರ ನೋವು ಇರ್ತದೆ. ನೋವು ಮರೆಸಲು ನಗುವಿನ ಮುಖವಾಡ ಧರಿಸಿರುತ್ತಾರೆ ಅವರು. ಆದರೆ ನಿಮಗೆ ಒಂದು ಚಿತ್ರಗೀತೆ ನೆನಪಿಗೆ ಬರಬಹುದು. ನಗು ನಗುತ್ತಾ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ, ಏನೇ ಆಗಿರಲಿ ನಾವು ನಗು ನಗುತ್ತಾ ಇರಬೇಕು ಅನ್ನೋದನ್ನ ಆ ಹಾಡಿನಲ್ಲಿ ಹೇಳಿದ್ದಾರೆ. ಜೀವನದಲ್ಲಿ ತಾವು ಬರೇ ಕಷ್ಟವನ್ನೇ ಅನುಭವಿಸ್ತಾ ಇದ್ರೂ ಇತರರನ್ನು ನಗಿಸುವ ಪ್ರಯತ್ನ ಮಾಡುತ್ತಾರೆ. ಇಂತಹ ಹಾಸ್ಯಗಾರರು ಹಲವಾರು ಜನರನ್ನ ನಾವು ನೋಡಿದ್ದೇವೆ, ಅವರ ಬಗ್ಗೆ ಕೇಳಿದ್ದೇವೆ. ಉದಾಹರಣೆಗೆ ಚಾರ್ಲಿ ಚಾಪ್ಲಿನ್, ಮಿಸ್ಟರ್ ಬೀನ್, ನಮ್ಮ ತೆನಾಲಿ ರಾಮ, ಬೀರ್ಬಲ್, ಇವುಗಳನ್ನು ನಾವು ಮರೆಯೋಕ್ಕೆ ಸಾಧ್ಯವೇ? ನಮ್ಮ ಭಾರತೀಯ ಚಿತ್ರರಂಗದಲ್ಲಂತೂ ಬೇಕಾದಷ್ಟು ಜನ ಹಾಸ್ಯ ಕಲಾವಿದರಿದ್ದಾರೆ. ಜಾನಿ ವಾಕರ್ ಇರಬಹುದು, ಮೆಹಮೂದ್ ಇರಬಹುದು, ನರಸಿಂಹರಾಜು, ವಾದಿರಾಜ್, ದ್ವಾರ್ಕೀಶ್, ಹೇಳ್ತಾ ಹೋದ್ರೆ ಈ ಲಿಸ್ಟ್ ಮುಗಿಯೋದೇ ಇಲ್ಲ. ಅಷ್ಟೊಂದು ಜನ, ಅವರೆಲ್ಲರೂ ತಮ್ಮ ದುಃಖವನ್ನು ತಮ್ಮೊಳಗೆ ಹೊದಗಿಟ್ಟುಕೊಂಡು ಬೇರೆಯವ್ರನ್ನ ನಗಿಸಕ್ಕೆ ಪ್ರಯತ್ನ ಪಡ್ತಾರೆ. ನಗುವಿನ ಗುಣದ ಆಧಾರದ ಮೇಲೆ ನಗುವನ್ನು 3 ವಿಧವಾಗಿ ವಿಂಗಡಿಸಬಹುದು: ಸಾತ್ವಿಕ, ರಾಜಸಿಕ ಹಾಗೂ ತಾಮಸಿಕ ಎಂದು. ಇವು ಯಾವುವು, ಇವು ಹೇಗೆ ಇರುತ್ತವೆ, ನಾವು ಯಾವುದನ್ನ ಪಡೆಯಬೇಕು ಅನ್ನೋದನ್ನ ಈಗ ನಾವು ತಿಳ್ಕೊಳ್ಳೋಣ. ಯಾವ ನಗುವು ಅಪಹಾಸ್ಯ, ದರ್ಪ, ಅಹಂಕಾರ, ಕುಹಕ, ವ್ಯಂಗ್ಯ, ಆಕ್ರೋಶ, ಸಿಟ್ಟು, ಮತ್ಸರ, ದ್ವೇಷದಿಂದ ಕೂಡಿರುತ್ತದೋ ಅದು ತಾಮಸಿಕ ನಗು ಎನ್ನಬಹುದು. ಇವುಗಳಿಂದ ಎದುರಿಗಿರುವವರಿಗಷ್ಟೇ ಅಲ್ಲ, ಫಲರೂಪಿಯಾಗಿ ನಗುವವನ ವಿನಾಶಕ್ಕೂ ಅದು ಕಾರಣವಾಗುತ್ತದೆ. ಎಷ್ಟೋ ಪೌರಾಣಿಕ ಪಾತ್ರಗಳನ್ನು ನಾವು ಇಲ್ಲಿ ಉದಾಹರಿಸಬಹುದು. ಕಂಸ, ರಾವಣ, ದುಶ್ಯಾಸನ, ಮಹಿಷಾಸುರ, ಶಕುನಿ. ಯಾಕೆ ದ್ರೌಪದಿಯ ಒಂದು ನಗುವಿನಿಂದ ಇಡೀ ಮಹಾಭಾರತವೇ ನಡೆಯಿತು ಅಂತಂತಾರಲ್ವಾ. ಹಾಗಾಗಿ ಇವರ ನಗುವನ್ನು ನಾವು ತಾಮಸಿಕ ನಗು ಎಂದು ಪರಿಗಣಿಸಬಹುದು. ಈಗ ಎರಡನೆಯದಾದ ರಾಜಸಿಕ ನಗುವಿಗೆ ಬರೋಣ. ಇದು ಅಂತಹ ಅಪಾಯಕಾರಿಯಾದ ನಗುವೇನಲ್ಲ.
ಇದನ್ನು ನಾವು ಏನಾದರೂ ಸಾಧಿಸಿದಾಗ, ಕೀರ್ತಿ ಗೌರವ ಪಡೆದಾಗ, ಯಾರಾದರೂ ನಮ್ಮನ್ನು ಹೊಗಳಿದಾಗ ಇಂತಹ ನಗು ಮೂಡುತ್ತದೆ. ಇದರಲ್ಲಿ ಸ್ವಾಭಿಮಾನ ಮತ್ತು ಸ್ವಲ್ಪ ಅಂಶ ಅಹಂಭಾವ ಸೇರಿರುತ್ತದೆ. ಇವೆರಡು, ಸ್ವಾಭಿಮಾನ ಮತ್ತು ಅಹಂಭಾವ, ಒಂದು ಮಿತಿಯಲ್ಲಿ ಇದ್ದರೆ ಒಳ್ಳೆಯದೇ, ಯಾರಿಗೂ ಕೇಡು ಮಾಡುವುದಿಲ್ಲ. ಆದರೆ ಇದು ಮಿತಿ ಮೀರಿದರೆ ಇದೇ ರಾಜಸಿಕ ನಗು ತಾಮಸಿಕ ಗುಣಕ್ಕೆ ತಿರುಗಿ ಬಿಡುತ್ತದೆ. ಕೊನೆಯದು ಆದರೆ ಅತ್ಯಂತ ಪ್ರಮುಖವಾದದ್ದು ಸಾತ್ವಿಕ ನಗು. ಇದರಲ್ಲಿ ತೃಪ್ತಿ, ಶಾಂತಿ, ನೆಮ್ಮದಿ, ಪ್ರೀತಿ, ವಿಶ್ವಾಸ, ಕನಿಕರ, ಸಹಾನುಭೂತಿ, ಆಂತರಿಕ ಸಮಾಧಾನ ಇವೆಲ್ಲವೂ ತುಂಬಿರುತ್ತದೆ. ಯಾವಾಗ ದೇಹ, ಮನಸ್ಸು, ಆತ್ಮ ಆರೋಗ್ಯಕರವೂ ಪರಿಶುದ್ಧವೂ ಆಗಿರುತ್ತದೋ ಆಗ ಈ ಸಾತ್ವಿಕ ನಗು ತಾನೇ ತಾನಾಗಿ ಇಡೀ ದೇಹದಿಂದ ಹೊರಹೊಮ್ಮುತ್ತದೆ. ಇದರಿಂದ ಎಲ್ಲರಿಗೂ ಶ್ರೇಯಸ್ಸೇ ಲಭಿಸುತ್ತದೆ. ನಗುವವರಿಗೂ ಎದುರಿಗಿರುವವರಿಗೂ ಎಲ್ಲರಿಗೂ ಶ್ರೇಯಸ್ಸನ್ನು ತಂದುಕೊಡುತ್ತದೆ. ಪಾರಮಾರ್ಥಿಕತೆಯ ಹಸಿವು ಇರುವವನಿಗೆ ಬೇಕಾಗಿರುವುದು ಇದೇ ಸಾತ್ವಿಕವಾದ ನಗು. ಹಾಗಾಗಿ ನಮಗೆ ಬೇಕಾಗಿರುವುದು ಅಂದರೆ, ನಾವು ಯೋಗದ ದಾರಿಯನ್ನು ಹಿಡಿದವರು, ನಮಗೆ ಬೇಕಾಗಿರುವುದು ಸರಳ, ಸಹಜ, ಆರೋಗ್ಯಕರ ಹಾಗೂ ನಮಗೂ ಇತರರಿಗೂ ಸಂತೋಷ, ಸ್ಫೂರ್ತಿ, ನೆಮ್ಮದಿ, ಶಾಂತಿ, ಆನಂದ ಕೊಡುವಂತಹ ಸಾತ್ವಿಕವಾದ ನಗೆ. ರಾಜಸಿಕ ನಗೆ ಇದ್ದರೂ ಪರವಾಗಿಲ್ಲ, ತಾಮಸಿಕ ನಗೆ ಮಾತ್ರ ನಿಷಿದ್ಧವಾಗಬೇಕು. ಅಂತಹ ಎಲ್ಲರಿಗೂ ಬೇಕಾದ ಸಾತ್ವಿಕ ನಗೆ ಪಡೆಯುವುದಾದರೂ ಹೇಗೆ? ಇದು ಒಂದು ರಾತ್ರಿಯಲ್ಲಿ ಆಗುವ ಪರಿವರ್ತನೆಯೇ? ಖಂಡಿತ ಅಲ್ಲ. ಸ್ನೇಹಿತರೆ, ಇಲ್ಲೇ ಬರುವುದು ನೋಡಿ ನಮ್ಮ ಆಧ್ಯಾತ್ಮಿಕ ಗುರುಗಳಾದ ವೇದಾದ್ರಿ ಮಹರ್ಷಿಯವರು, ಅವರ ಮಾರ್ಗದರ್ಶನದ ನೆರವು. ಅವರು ಹೇಳಿಕೊಟ್ಟಿರುವ ಸಾಂಸ್ಕೃತಿಕ ಶಿಕ್ಷಣ ಎಂಬುವ ಪಾಠದಲ್ಲಿ ಒಮ್ಮೆ ಮಾತ್ರ ನಗು ಮೊಗ ಎಂಬುವ ಪದದ ಪ್ರಸ್ತಾಪವಿದೆ. ಆದರೆ ಅದನ್ನು ಪಡೆಯಲು ಅವರು ನಮಗೆ ನೀಡಿರುವ ಪ್ರತಿಯೊಂದು ವಿಷಯವನ್ನು ತಿಳಿದುಕೊಂಡು ಅರಗಿಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಮುಖದ ಮೇಲಿನ ನಗು ಅಂತಹ ಅತಿಶ್ರೇಷ್ಠವಾದ ಆತ್ಮಿಕ, ದೈವಿಕ, ಆಧ್ಯಾತ್ಮಿಕ ನಗೆಯಾಗಲು ಸಾಧ್ಯ. ಈಗ ಈ ವಿಷಯವನ್ನೇ ಸಂಕ್ಷಿಪ್ತವಾಗಿ ಪರಾಮರ್ಶಿಸೋಣ. ನಾನು ಈ ಮುಂಚೆಯೇ ತಿಳಿಸಿದ್ದೆ, ನಮ್ಮ ನಗು ಸಾರ್ಥಕವಾಗಬೇಕಾಗಿದ್ದರೆ ನಮ್ಮ ದೇಹವು ನಿರೋಗಿಯೂ, ಮನಸ್ಸು ನಿರ್ವಿಕಾರವಾಗಿಯೂ, ಸಮಸ್ಯೆಗಳಿಲ್ಲದ ಜೀವನವೂ, ಪರಿಶುದ್ಧವಾದ ಆತ್ಮವೂ ಆಗಬೇಕಾಗುತ್ತದೆ. ಇವಿಷ್ಟನ್ನು ಸಂಪಾದಿಸಲು ಗುರು ವೇದಾದ್ರಿ ಮಹರ್ಷಿಗಳು ನಮಗೆ ಎಷ್ಟು ಚೆನ್ನಾಗಿ ಹಂತ ಹಂತವಾಗಿ ಸರಳವಾಗಿ ತಿಳಿ ಹೇಳಿದ್ದಾರೆ ಅಲ್ಲವಾ? ಮೊಟ್ಟ ಮೊದಲಿಗೆ ನಿರೋಗಿ ದೇಹ ಪಡೆಯಲು ನಮ್ಮ ದೇಹದ ಸ್ಥೂಲ ಹಾಗೂ ಸೂಕ್ಷ್ಮ ಪರಿಚಯವನ್ನು ಅವರು ನೀಡಿರುತ್ತಾರೆ. ದೇಹದಲ್ಲಿರುವ ಅಂಗಾಂಗಗಳು, ವ್ಯೂಹಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬ ಅರಿವು ಸಹ ನೀಡಿರುತ್ತಾರೆ. ಅವನ್ನು ಹೇಗೆ ಸುಸ್ಥಿತಿಯಲ್ಲಿ ಕಾರ್ಯೋನ್ಮುಖವಾಗಿ ಇಟ್ಟುಕೊಳ್ಳುವುದು ಎಂದು ಸಹ ನಾವು ತಿಳಿಯಬೇಕು. ಈ ರೀತಿ ಪ್ರತಿಯೊಂದು ಅಂಗಾಂಗವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಲು ಗುರುಗಳು ನಮಗೆ ಅತ್ಯಂತ ಸುಲಭವಾದ, ಎಲ್ಲರೂ ಮಾಡಬಹುದಾದಂತಹ ಸರಳೀಕೃತ ದೈಹಿಕ ಅಭ್ಯಾಸಗಳನ್ನು ಹೇಳಿಕೊಟ್ಟಿರುತ್ತಾರೆ. ಇವುಗಳನ್ನು ನಿಯಮಿತವಾಗಿ, ನಿಗದಿತವಾಗಿ, ಚಾಚೂ ತಪ್ಪದೆ ಮಾಡುತ್ತಾ ಬಂದರೆ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಹಾಗೆಯೇ ಕಾಯಕಲ್ಪ ಅಭ್ಯಾಸದಿಂದ ದೇಹದ ಯುವ ತೇಜಸ್ಸನ್ನು ಕಾಪಾಡಿಕೊಳ್ಳಬಹುದು. ವಿವಿಧ ರೀತಿಯ ಪ್ರಾಣಾಯಾಮಗಳನ್ನು ಮಾಡುವುದರಿಂದ ದೇಹದ ಒಂದೊಂದು ಕೋಶಕ್ಕೂ ಆಮ್ಲಜನಕದ ಪೂರೈಕೆ ಸಮರ್ಪಕವಾಗಿ ಆಗಿ ದೇಹಾರೋಗ್ಯವನ್ನು ಸಹ ಕಾಪಾಡಿಕೊಳ್ಳಬಹುದು. ಹಾಗಾಗಿ ಈ ಸರಳೀಕೃತ ದೈಹಿಕ ಅಭ್ಯಾಸ, ಕಾಯಕಲ್ಪ ಮತ್ತು ಪ್ರಾಣಾಯಾಮಗಳಿಂದ ನಮ್ಮ ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಬಹುದು. ಇನ್ನು ಮನಸ್ಸಿನ ಆರೋಗ್ಯಕ್ಕಾಗಿ ಮಹರ್ಷಿಗಳು ಮನೋವಿಕಾಸ ಕಲೆ ಎಂಬ ಅತಿ ಶ್ರೇಷ್ಠವಾದ ವಿಧಾನವನ್ನು ತಿಳಿಸಿದ್ದಾರೆ. ಮೊದಲಿಗೆ ಅಂತರಂಗ ಪರಿಶೋಧನೆ ಮಾಡಿ ನಮ್ಮಲ್ಲಿರುವ 6 ದುರ್ಗುಣಗಳನ್ನು ಗುರುತಿಸುವುದು. ನಂತರ ಅಂತರಂಗ ಶುದ್ಧೀಕರಣದಿಂದ ಅವುಗಳನ್ನು ಬೇರು ಸಹಿತ ಕಿತ್ತೆಸೆದು ಆ ಜಾಗದಲ್ಲಿ ಸದ್ಗುಣಗಳನ್ನು ಬೆಳೆಸಿಕೊಳ್ಳುವುದು. ಇದರಿಂದಾಗಿ ಅತಿ ಆಸೆ, ಸಿಟ್ಟು, ಅತಿ ಮೋಹ, ಅನೈತಿಕ ಲೈಂಗಿಕ ಆಕರ್ಷಣೆ, ಮೇಲು ಕೀಳು ಮನೋಭಾವ ಹಾಗೂ ದ್ವೇಷವೆಂಬ 6 ಶತ್ರುಗಳನ್ನು ಪ್ರಯತ್ನಪೂರ್ವಕವಾಗಿ ಬಡಿದೋಡಿಸಿ ಅವುಗಳ ಜಾಗದಲ್ಲಿ
ಪ್ರೀತಿ, ಕರುಣೆ, ತೃಪ್ತಿ, ಸಹನೆ, ತ್ಯಾಗ, ಕ್ಷಮೆ ಎಂಬ 6 ಸದ್ಗುಣಗಳನ್ನು ಬೆಳೆಸುತ್ತಾ ಮನಸ್ಸಿಗೆ ಅಂಟಿಕೊಂಡಿರುವ ಕಲ್ಮಶಗಳನ್ನು ತೊಳೆದು ಅದನ್ನು ಪರಿಶುದ್ಧವಾಗಿಟ್ಟುಕೊಳ್ಳಲು ಎಷ್ಟು ಒಳ್ಳೆಯ ವಿಧಾನಗಳನ್ನು ಗುರುಗಳು ನಮಗೆ ತಿಳಿಸಿರುತ್ತಾರೆ. ಈ ಮನೋವಿಕಾಸ ಕಲೆಯನ್ನು ರೂಢಿಸಿಕೊಳ್ಳುವುದಕ್ಕಾಗಿಯೇ ಅವರು ಹಲವಾರು ಧ್ಯಾನಗಳನ್ನು ಹೇಳಿಕೊಟ್ಟಿರುತ್ತಾರೆ. ಸರಿ, ದೇಹ ಮನಸ್ಸು ಸುಸ್ಥಿತಿಯಲ್ಲಿ ಹೇಗೆ ಇಟ್ಟುಕೊಳ್ಳುವುದು ಎಂಬುದನ್ನು ತಿಳಿದಾಯಿತು. ಈಗ ತಳಿ ಕೇಂದ್ರದಲ್ಲಿ ಜನ್ಮ ಜನ್ಮಾಂತರಗಳಿಂದ ಸಂಗ್ರಹವಾಗಿರುವ ಅಚ್ಚೊತ್ತುಗಳ ಕಡೆಗೆ ಗಮನ ಹರಿಸೋಣ. ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಹಾಗೂ ಆಕಾಮ್ಯ ಕರ್ಮಗಳ ಅಚ್ಚೊತ್ತುಗಳ ಸಮೂಹವೇ ತಳಿ ಕೇಂದ್ರ, ಜೆನೆಟಿಕ್ ಸೆಂಟರ್. ಕಣ್ಣಿಗಾಗಲಿ ಯಾವುದೇ ವೈದ್ಯಕೀಯ ಉಪಕರಣಕ್ಕೂ ಗೋಚರವಾಗದ ಇದು ನಮ್ಮ ಜೀವನದ ಒಂದೊಂದು ಆಗು ಹೋಗುಗಳನ್ನು ನಿರ್ಧರಿಸುವ ಭಂಡಾರ ಎನ್ನಬಹುದು. ನಾವು ಕಾಯ, ವಾಚ, ಮನಸ ಹಿಂದೆ ಮಾಡಿದ, ಈಗ ಮಾಡುತ್ತಿರುವ, ಮುಂದೆ ಮಾಡಬಹುದಾದ ಎಲ್ಲ ಪಾಪ ಪುಣ್ಯ ಕರ್ಮಗಳ ಅಚ್ಚೊತ್ತುಗಳು ದೈವೀ ಸಮಯಕ್ಕೆ ಅನುಸಾರವಾಗಿ ಕಾರ್ಯಪರಿಣಾಮ ತತ್ವದ ಅನ್ವಯ ಸುಖ ಅಥವಾ ದುಃಖ ರೂಪದಲ್ಲಿ ಫಲ ಕೊಡುತ್ತಲೇ ಇರುತ್ತವೆ. ಸುಖವನ್ನು ಎಲ್ಲರೂ ಬಯಸುತ್ತಾರೆ, ಆದರೆ ದುಃಖ ಯಾರಿಗೆ ಬೇಕು? ಅಂತಹ ದುಃಖ ನೀಡುವ ಪಾಪದ ಅಚ್ಚೊತ್ತುಗಳನ್ನು ನಿವಾರಿಸಲು ಸಹ ಮಹರ್ಷಿಗಳು ಹಲವು ವಿಧಾನಗಳನ್ನು ತಿಳಿಸಿದ್ದಾರೆ. ಅವೇ ಪ್ರಾಯಶ್ಚಿತ್ತ, ಮೇಲ್ಮುದ್ರಣ ಹಾಗೂ ತಟಸ್ಥಗೊಳಿಸುವಿಕೆ. ಇದನ್ನು ನಾವು ಧ್ಯಾನದ ಮೂಲಕ ನಮ್ಮ ಮನಸ್ಸನ್ನು ಅರಿವನ್ನಾಗಿಸಿಕೊಂಡು ದೈವನೆಲೆಯಲ್ಲಿ ಲೀನವಾಗಿಸಿಕೊಳ್ಳುವುದರಿಂದ ಮಾತ್ರ ಸಾಧ್ಯ. ಹಾಗಾಗಿ ಈ ಹಲವು ರೀತಿಯ ಧ್ಯಾನಗಳನ್ನು ಮಾಡುತ್ತಾ ನಮ್ಮ ತಳಿ ಕೇಂದ್ರದಲ್ಲಿರುವ ಪಾಪದ ಅಚ್ಚೊತ್ತುಗಳ ನಿವಾರಣೆಯನ್ನು ಸಹ ಮಾಡಿಕೊಳ್ಳಬಹುದು. ಹಾಗಾಗಿ ಸತತವಾಗಿ ದೈಹಿಕ ಅಭ್ಯಾಸ, ಪ್ರಾಣಾಯಾಮ, ಕಾಯಕಲ್ಪ, ಅಂತರಂಗ ಪರಿಶೀಲನೆ ಹಾಗೂ ಪರಿಶುದ್ಧಿ ಮತ್ತು ತಳಿ ಕೇಂದ್ರದ ಶುದ್ಧೀಕರಣದಿಂದ ನಾವು ದೇಹ, ಮನಸ್ಸು ಮತ್ತು ಆತ್ಮವನ್ನು ಬಲಶಾಲಿಯನ್ನಾಗಿಯೂ ಆರೋಗ್ಯವಂತವನ್ನಾಗಿಯೂ ಇಟ್ಟುಕೊಂಡು ಎಲ್ಲವೂ ಆ ದೈವನೆಲೆಯ ಭಿನ್ನಾಂಶವೇ ಎಂದು ಪ್ರೀತಿಯಿಂದ ಜೀವಿಸಲು ಆರಂಭಿಸಿದರೆ, ಯೋಗಬಂಧುಗಳೇ, ಸಾತ್ವಿಕವಾದ, ಸರಳ, ಸಹಜ, ಸ್ಫೂರ್ತಿದಾಯಕವಾದ, ಪರಮಾನಂದ ತುಂಬಿದ ನಸುನಗುವು ನಿರಂತರವಾಗಿ ನಮ್ಮಿಂದ ಹೊರಬರುತ್ತಲೇ ಇರುತ್ತದೆ. ಇದಕ್ಕಾಗಿ ನಾವು ಕಷ್ಟಪಡಲೇಬೇಕಾಗಿಲ್ಲ. ತನಗೆ ತಾನೇ ಸ್ಪಾಂಟೇನಿಯಸ್ ಆಗಿ ಮುಖದಲ್ಲಿ ಮಂದಹಾಸ ಮೂಡಿ ಬರುತ್ತಲೇ ಇರುತ್ತದೆ. ಇದನ್ನೇ ದೈವಿ ನಗೆ ಎನ್ನುವುದು. ಮಿತ್ರರೇ, ನೀವು ಯಾವುದೇ ದೇವತೆಯನ್ನ ಜ್ಞಾಪಿಸ್ಕೊಳ್ಳಿ, ಯಾವುದೇ ಋಷಿ ಮುನಿಗಳನ್ನ ಜ್ಞಾಪಿಸ್ಕೊಳ್ಳಿ, ಯಾವುದೇ ಗುರುಗಳನ್ನ ಜ್ಞಾಪಿಸ್ಕೊಳ್ಳಿ, ಅವರ ಮುಖದಲ್ಲಿ ಇಂತಹ ಸತತವಾಗಿ ಬಿಂಬಿಸುತ್ತಿರುವಂತಹ ಒಂದು ಮಂದಹಾಸವನ್ನು ನಾವು ಕಾಣ್ತೇವೆ. ಇದೇ ಸಾತ್ವಿಕ ನಗು. ಇಡೀ ವಿಶ್ವವೇ ಇದರಿಂದ ಸಂತೋಷ ಪಡುತ್ತದೆ, ಶಾಂತಿ ಅದಕ್ಕೆ ದೊರಕುತ್ತದೆ. ನಮ್ಮ ಮುಖದ ಮೇಲಿರುವ ನಗುವನ್ನು ನೋಡಿ ಎಲ್ಲರ ಮೊಗದಲ್ಲೂ ಸಂತೋಷದ ನಗೆಯ ಅಲೆ ಚಿಮ್ಮುತ್ತದೆ. ಇಡೀ ವಿಶ್ವವೇ ಆನಂದ ತುಂಬಿದ ಒಂದು ನಂದನವನವಾಗುತ್ತದೆ ಅಲ್ಲವೇ ಮಿತ್ರರೇ? ಹಾಗಾಗಿ ಸ್ನೇಹಿತರೆ, ಮುಖದ ಮೇಲಿನ ಹುಬ್ಬಿನ ಗಂಟುಗಳನ್ನು ಸಡಿಲಿಸಿಕೊಳ್ಳೋಣ. ಮಹರ್ಷಿಗಳು ತಿಳಿಸಿರುವಂತೆಯೇ ಜೀವನ ನಡೆಸಿ ಬಿಚ್ಚು ಮನಸ್ಸಿನಿಂದ, ಹೃದಯದ ಆಳದಿಂದ ಮನಸ್ತುಂಬಿ ಒಮ್ಮೆ ನಕ್ಕು ಬಿಡೋಣ. ನಮಗೂ ಹಾಗೂ ಇತರರಿಗೂ ನೋವು ಮರೆಸುವಂತಹ ನಗುವನ್ನು ಸದಾ ಬೀರುತ್ತಾ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಇದೇ ಅಲ್ಲವೇ ನಮ್ಮ ಜೀವನದ ಉದ್ದೇಶ? ಇದೇ ವಿಷಯವನ್ನು ನಾನು ಹೇಳುತ್ತಾ ಇಂದಿನ ಚಿಂತನೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಲು ಇಷ್ಟಪಡುತ್ತೇನೆ. ಕೊನೆಗೆ ನಾನು ಮತ್ತೆ DVG ಅವರ ಮಂಕುತಿಮ್ಮನ ಕಗ್ಗದಕ್ಕೆ ವಾಪಸ್ ಬರುತ್ತೇನೆ. ಅದನ್ನೇ ನಾನು ಪುನರುಚ್ಚರಿಸುತ್ತೇನೆ. ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುತ್ತ ನಗಿಸುವ ನಗಿಸಿ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ. ಹಾಗೆ ನಾವು ಎಲ್ಲರೂ ಮನಸ್ಸಿನ ಆಳದಿಂದ ಪವಿತ್ರವಾದ ಒಂದು ನಗೆಯನ್ನು ಸದಾ ಕಾಲ ಬೀರ್ತಾ ಇರೋಣ ಅಂತಂತ ಹೇಳ್ತಾ ಇವತ್ತಿನ ನನ್ನ ಈ ಚಿಂತನೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಕ್ಕೆ ಇಷ್ಟಪಡ್ತೀನಿ. ನಗುವಿನ ಬಗ್ಗೆ ನನಗೆ ತಿಳಿದ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ ಧನಪತಿ ಸರ್, ಡಾಕ್ಟರ್ ವಿಜಯ ಮೇಡಮ್ ದಂಪತಿಗೂ
ಹಾಗೂ ಆತ್ಮಸಂಗಮ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುತ್ತಿರುವ ಪಲ್ಲವಿ ಮತ್ತು ಅವರ ತಂಡದವರಿಗೂ, ತಾಳ್ಮೆಯಿಂದ ಕೇಳಿದ ಎಲ್ಲ ಯೋಗ ಬಂಧುಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಪಲ್ಲವಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಧನ್ಯವಾದಗಳು. ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಶ್ರೀಮತಿ ತ್ರಿವೇಣಿ ಮೂರ್ತಿ ಮೇಡಮ್ ರವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಧನ್ಯವಾದಗಳು. ನಿಮಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ. ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಲಿಯಾರ್ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಈಗ ಕನ್ನಡ ಭಾಷೆಯಲ್ಲಿ ಆರಂಭವಾಗಿದೆ. ಈ ಕೊರೋನಾ ಎಂಬ ಸಾಂಕ್ರಾಮಿಕ ಕಾಲದಲ್ಲಿ ಮಾನಸಿಕವಾಗಿ ಬಹಳ ನೊಂದಿರುವವರಿಗೆ, ಆರೋಗ್ಯದ ಸಮಸ್ಯೆ ಇರುವವರಿಗೆ, ಧ್ಯಾನ ಕೇಂದ್ರಕ್ಕೆ ಬರಲು ಸಾಧ್ಯವಾಗದೇ ಇರುವವರಿಗೆ ತಮ್ಮ ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಆನ್ಲೈನ್ ಪ್ರಾಥಮಿಕ ತರಗತಿಗಳು ನಿಮ್ಮ ಮನೆಯಿಂದಲೇ ಕಲಿಯಲು ಇದು ಒಂದು ಅತ್ಯುತ್ತಮ ಅವಕಾಶವಾಗಿದೆ ಸ್ನೇಹಿತರೆ. ಅದಲ್ಲದೆ ಶಾಲಾ ಕಾಲೇಜು ತೆರೆಯದ ಇರುವ ಈ ಕಾಲದಲ್ಲಿ ಮಕ್ಕಳಿಗೆ ಸದ್ಗುಣಗಳನ್ನು ಬೆಳೆಸಿಕೊಳ್ಳಲು, ಆರೋಗ್ಯವನ್ನು ಕಾಪಾಡಿಕೊಳ್ಳಲು, ಪರೀಕ್ಷೆಗಳನ್ನು ಧೈರ್ಯವಾಗಿ ಎದುರಿಸಲು ಇದೊಂದು ಸದಾವಕಾಶ ಎನ್ನಬಹುದು ಸ್ನೇಹಿತರೆ. ವಿಷನ್ ಫಾರ್ ವಿಸ್ಡಮ್ ರವರು ವಿದ್ಯಾರ್ಥಿಗಳಿಗಾಗಿ ಈ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಡಿಮೆ ದರದಲ್ಲಿ ನೀಡುತ್ತಿದ್ದಾರೆ. ಸ್ನೇಹಿತರೆ, ಈಗಾಗಲೇ 5ನೇ ಬ್ಯಾಚ್ ನಿನ್ನೆಯಿಂದ ಆರಂಭವಾಗಲಿದೆ. ಮತ್ತೆ 16ನೇ ತಾರೀಕು ನೆಕ್ಸ್ಟ್ ಬ್ಯಾಚ್ ಆರಂಭವಾಗಲಿದೆ. ಅಲ್ಲಿವರೆಗೂ ತಡ ಮಾಡದೆ ಆರೋಗ್ಯವಾಗಿರುವವರು ಕೂಡ ತಮ್ಮ ಮನೋಶಕ್ತಿಯನ್ನು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಉತ್ತಮ ಆರೋಗ್ಯವನ್ನು ಪಡೆಯಲು ನಿಮ್ಮ ಎಲ್ಲಾ ಸ್ನೇಹಿತರು, ಸಂಬಂಧಿಕರು ಮತ್ತು ನೆರೆಹೊರೆಯವರನ್ನು ಈ ಸ್ಕೈ ಯೋಗದ ಫೌಂಡೇಶನ್ ಕೋರ್ಸ್ಗಳನ್ನು ಕಲಿಯಲು ಪ್ರೋತ್ಸಾಹಿಸಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಈ ಪ್ರಾಥಮಿಕ ತರಗತಿಗಳನ್ನು ಕಲಿಯಲು ಎಲ್ಲರೂ www.kundaliniyoga.edu.in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿ ದೈವದ ಹಾಗೂ ಗುರುಗಳ ಕೃಪೆಗೆ ಪಾತ್ರರಾಗುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಸ್ನೇಹಿತರೆ. ಧನ್ಯವಾದಗಳು. ಈಗ ಪ್ರಶ್ನೆಗಳೊಂದಿಗೆ ಮುಂದುವರಿಯೋಣ. ಮೊದಲಿಗೆ ಚಂದ್ರಿಕಾ ರಾಜಾ ಮೇಡಮ್ ಅನ್ಮ್ಯೂಟ್ ಮಾಡಿಕೊಂಡು ಪ್ರಶ್ನೆ ಕೇಳಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಅಮ್ಮ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ತುಂಬಾ ಚೆನ್ನಾಗಿತ್ತಮ್ಮ. ಆದ್ರೆ ಒಂದೊಂದ್ಸಲ ನನಗೆ ಗೊತ್ತಿರೋರೊಬ್ರು ಹೇಳಿದ್ರು, ಅವರು ಮನಸ್ಸಿನಲ್ಲಿ ಚಿತ್ರಣ ಮಾಡ್ಕೊಂಡು ಮನಸ್ಸಿನಲ್ಲೇ ನಗ್ತಾರಂತೆ. ಅವ್ರು ಹೇಳ್ತಾರೆ, ಅದರಿಂದ ನನಗೆ ಸಂತೋಷ ಇದೆ. ಆದ್ರೆ ಆ ನಗೆ ಅವ್ರ ಮಕ್ಕ ಯಾವಾಗ್ಲೂ ಒಂಥರ ಗಂಟಿಟ್ಕೊಳ್ಳೋ ತರ ಕಾಣಿಸುತ್ತೆ ನನಗೆ. ಅವಾಗ ನಾನು ಕೇಳಿದೀನಿ, ಯಾಕೆ ಯಾವಾಗ್ಲೂ ಏನೋ ಯೋಚನೆ ಮಾಡೋ ತರ ಇದೆಯಲ್ಲ ಅಂತ. ಅದಕ್ಕೆ ಅವ್ರಂದ್ರು, ಇಲ್ಲ, ನನಗೊಂದು ಹ್ಯಾಬಿಟ್ ಇದೆ. ನಾನು ಒಳ್ಳೆ ಘಟನೆಗಳು ಅದೆಲ್ಲ ನೆನೆಸ್ಕೊಂಡು ನಾನು ಮನಸ್ಸಿನಲ್ಲೇ ಚಿತ್ರಣ ಮಾಡ್ಕೊಂಡು ನಾನು ಮನಸ್ಸಿನಲ್ಲೇ ನಗ್ತೀನಿ ಅಂತ ಹೇಳಿದ್ರು. ಅದರಿಂದ ಅವ್ರಿಗೆ ಉಪಯೋಗ ಇದೆಯಮ್ಮ? ಸಂತೋಷ ಅಲ್ದೆ ಆರೋಗ್ಯಕ್ಕೆ ಏನಾದ್ರೂ ಉಪಯೋಗ ಇದೆಯಾ? ನೋಡಿ, ಒಂದು ಯಾವಾಗ್ಲೂ ನಮ್ಮ ಮುಖ ಗಂಟಿಕೊಂಡೀಗ ಏನಾಗತ್ತೆ, ನಮ್ಮ ದೇಹದ ಮೇಲೆ ಅದರದ್ದು ಒಂದು ಎಫೆಕ್ಟ್ ಇದ್ದೇ ಇರುತ್ತದೆ. ಎರಡನೇದಾಗಿ ನಾವು ನಗುವುದು ಕೇವಲ ನಮಗೋಸ್ಕರ ಅಲ್ಲ ಅಲ್ವಾ, ಇತರರಿಗೋಸ್ಕರವೂ ಅವರು ಸುಖಿಸ್ಲಿ ಅನ್ನೋ ಒಂದು ಉದ್ದೇಶನ ನಗ್ತೀವಿ ಅಲ್ವಾ. ಹಾಗಾಗಿ ಮನಸ್ಸಿನಲ್ಲಿರುವ ನಗು ನನಗೋಸ್ಕರ, ನನ್ನ ಆತ್ಮಕ್ಕೋಸ್ಕರ. ಆದ್ರೆ ಹೊರಗೆ ಬರುವಂತ ಮುಖದ ಮೇಲೆ ಬರುವಂತಹ ನಗೆ ಎಲ್ಲರಿಗೋಸ್ಕರ. ಹಾಗಾಗಿ ಎಲ್ಲರಿಗೋಸ್ಕರ ನಾವು ಹೊರಗಡೆನು ಅಂದ್ರೆ ಮುಖ ತೋರಿಸ್ಕೊಳಕ್ಕೂ ನಗೋಣ, ಎಲ್ಲರಿಗೂ ಅದರಿಂದ ಉಪಯೋಗ ಆಗೋದಾದ್ರೆ ಅಂತ ನನ್ನ ಭಾವನೆ ಇದರಲ್ಲಿ. ಅದನ್ನ ಪ್ರಯತ್ನ ಪೂರ್ವಕವಾಗಿ ಖಂಡಿತವಾಗ್ಲೂ ಮುಖದ ಮೇಲಿನ ನೀವು ಹೇಳಿದ್ರಲ್ಲ ಗಂಟು ಹಂಗಿರತ್ತೆ ಅಂತ, ಅದನ್ನ ಅವರು ಪ್ರಯತ್ನ ಪಡ್ತಾ ಅದನ್ನ ಬದಲಿಸ್ಕೋಬಹುದು. ತಾನಾಗೆ ಯಾವಾಗ ನಮ್ಮ ಮನಸ್ಸು ಆತ್ಮ ಶುದ್ಧವಾಗುತ್ತದೋ ಆಗ ಇದೆಲ್ಲ ಸಡಿಲಿಕೆ ಆಗತ್ತೆ ಅಂತ ನನ್ನ ಅನುಭವ.
ಬಹಳ ಸಂತೋಷಮ್ಮ. ನಾನು ಅವ್ರಿಗೆ ಹೇಳ್ತೀನಿ, ನೀನ್ ಪ್ರಯತ್ನ ಪಡು, ನಿನ್ ಮುಗುಳ್ನಗೆನ ಹೊರಗಡೆ ತೋರ್ಸು ಅಂತ ಹೇಳ್ತೀನಿ. ನೋಡೋಣ, ಪ್ರಯತ್ನ ಪಟ್ರೆ ತುಂಬಾ ಅದೇ ಸಂತೋಷ. ನೀವು ನಗೋದು ನಿಮ್ಗೋಸ್ಕರ ಮಾತ್ರ ಅಲ್ಲ, ಇತರರಿಗೋಸ್ಕರ ಅನ್ನೋದಂತ ನೀವು ಅವ್ರಿಗೆ ತಿಳಿ ಹೇಳಿದ್ರೆ ಖಂಡಿತವಾಗ್ಲೂ ಅವರು ಅದನ್ನ ತಮ್ಮನ್ನ ತಾವು ಬದಲಾಯಿಸ್ಕೊಳ್ತಾರೆ ಅಂತ ಅನ್ಸುತ್ತೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಸುಜಾತ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ನಗು ಅನ್ನೋ 2 ಅಕ್ಷರಕ್ಕೆ ಎಷ್ಟು ಚೆನ್ನಾಗಿ ವಿವರಣೆನ ಕೊಟ್ಟಿದ್ದೀರಾ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಇಷ್ಟೊಂದು ವಿವರಣೆ ಇದ್ರ ಬಗ್ಗೆ ಕೊಡ್ಬೋದಾ ಅನ್ನೋದು ತುಂಬಾ ಚೆನ್ನಾಗಿದೆ ಮೇಡಮ್. ನಿಮ್ಮ ಮುಖದಲ್ಲೂ ಅಷ್ಟೇ ಆ ಸಾತ್ವಿಕವಾದಂತ ನಗು ನಮ್ಗೆ ಇವಾಗ ಕಾಣಿಸ್ತಾ ಇದೆ. ತುಂಬಾ ತುಂಬಾ ಚೆನ್ನಾಗಿದೆ ಮೇಡಮ್, ಚಿಂತನೆ ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು. ಬಾಳ್ಗೆ ಸಮೃದ್ಧಿಯೊಂದಿಗೆ ಅಂದ್ರೆ ಕ್ಷಣಾರ್ಧದಲ್ಲಿ ನಮ್ಮ ಮುಖದ ಮೇಲೆ ನಗು ಕಾಣಿಸೋದು, ಅದಕ್ಕೆ ಹಿಂದೆ ಎಷ್ಟೆಲ್ಲ ಕಾರ್ಯಾಚರಣೆ ನಡೀತಿರುತ್ತೆ ಅನ್ನೋದನ್ನ ತಿಳ್ಕೊಂಡಾಗ ನಮ್ಮ ನಗುಗೆ ಇನ್ನಷ್ಟು ಅರ್ಥ ಬರುತ್ತೆ ಅಲ್ವಾ? ತುಂಬಾ ಚೆನ್ನಾಗಿತ್ತು ಮೇಡಮ್. ಧನ್ಯವಾದಗಳು. ಇಷ್ಟೊಂದು ವಿವರಣೆನ ಕೊಡ್ಬೋದು ಅಂತ ಗೊತ್ತಾಗಿದ್ದು ಇವಾಗೇನೆ. ನಗು ಅಂತ ಒಂದು 2 ಅಕ್ಷರಕ್ಕೆ ಎಷ್ಟೇ ಡೀಟೈಲ್ ಆಗಿ ನೀವು ಕೊಟ್ಟಿದ್ದೀರಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಧನ್ಯವಾದಗಳು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಮಹಾದೇವಮ್ಮ ಅವರು ಹ್ಯಾಂಡ್ಸ್ ರೈಸ್ ಮಾಡಿದ್ರು, ಮಾತಾಡ್ತೀರಮ್ಮ? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮಹಾದೇವಮ್ಮ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರಿ. ನಗು ಅನ್ನೋದು ಹೇಗೆ ಮನಸ್ಸನ್ನು ಮತ್ತು ದೇಹವನ್ನು ಆರೋಗ್ಯವಾಗಿಡುತ್ತೆ ಅನ್ನೋದು, ಅದರ ಹಿಂದೆ ವೈಜ್ಞಾನಿಕ ಕಾರಣಗಳನ್ನು ಕೂಡ ಚೆನ್ನಾಗಿ ಕೊಟ್ರಿ. ಖುಷಿ ಆಯ್ತು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಅಮ್ಮ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಎ ಡೇ ವಿತೌಟ್ ಲಾಫ್ಟರ್ ಇಸ್ ಎ ಡೇ ವೇಸ್ಟೆಡ್. ಎಸ್, ಎಕ್ಸಾಕ್ಟ್ಲಿ, ವೆರಿ ರೈಟ್. ಒಂದು ಮಾತು ನೆನಪಾಗ್ತಾ ಇದೆ ಇವಾಗ. ಪ್ರತಿದಿನವೂ ಪ್ರತಿ ಕ್ಷಣವೂ ಆ ನಗುವಿನ ಒಂದು ವಾತಾವರಣದಲ್ಲೇ ಇರೋಣ ನಾವು ಅಲ್ವಾ? ಹೌದು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಪಾರ್ವತಿ ಬಾಯ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಗುರುಗಳಿಗೆ ನಮೋ ನಮಃ. ಮೇಡಮ್ ತುಂಬಾ ಚೆನ್ನಾಗಿತ್ತು ಮೇಡಮ್ ನಿಮ್ದು. ನಗು ಒಂದು ಬೇರೆ ಸಬ್ಜೆಕ್ಟ್ ಆಗಿತ್ತು, ಆದ್ರೂ ಎಲ್ಲರಲ್ಲೂ ಇರೋದಲ್ವಾ. ಬಟ್ ನೀವ್ ಅದನ್ನ ರೆಕಗ್ನೈಸ್ ಮಾಡಿಬಿಟ್ಟಿದ್ದೀರಾ ಎಲ್ಲರಿಗೂ ಅಲ್ವಾ? ವೆರಿ ಗುಡ್ ರೆಕಗ್ನಿಷನ್ ಆಫ್ ಲಾಫ್ಟರ್ ಫ್ರಮ್ ಯು. ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಮುಗಿಸ್ಕೊಳ್ಳೋಣ ಮೇಡಮ್. ಓಕೆ ಮ್ಯಾಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಸ್ನೇಹಿತರೆ, ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಶ್ರೀಮತಿ ತ್ರಿವೇಣಿ ಮೂರ್ತಿ ಮೇಡಮ್ ರವರನ್ನು ಹಾರೈಸುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಂನಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ. ಶ್ರೀಮತಿ ತ್ರಿವೇಣಿ ಮೇಡಮ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45 ತುರಿಯಾತೀತ ಧ್ಯಾನ, 6:20 ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ತುರಿಯಾತೀತ ಧ್ಯಾನ, 2:30 ಐ ಆಮ್ ಇನ್ ಯು, ಯು ಆರ್ ಇನ್ ಮೀ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ಭವಾನಿ ಮೇಡಮ್ ರವರು. ಸ್ನೇಹಿತರೆ, ನಾಳೆ ಸಂಜೆ 4:15 ಕನ್ನಡದಲ್ಲಿ ತುರಿಯಾತೀತ ಧ್ಯಾನ, 4:45 ವಿಶ್ವಶಾಂತಿಗಾಗಿ ಹಾರೈಕೆ, 4:55 ಬಯಸುವುದು ಒಂದು, ನೋಡುವುದು ಮತ್ತೊಂದು, ವಾಂಟೆಡ್ ಸಮಥಿಂಗ್ ಬಟ್ ಸಿ ಸಮ್ ಅದರ್ ಥಿಂಗ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ದೇವರಾಜ್ ಸರ್ ಅವರು. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.
ಈ ದಿನದ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದಿಸುತ್ತೇನೆ. ಈ ಕಾರ್ಯಕ್ರಮ ನಡೆಯಲು ಸಹಕಾರ ನೀಡಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಇರುವ ಎಲ್ಲಾ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ಗಳಿಗೂ ಧನ್ಯವಾದಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿಪೂರ್ಣವಾಗಿ ನಡೆಯಲು ಪ್ರಮುಖ ಪಾತ್ರ ವಹಿಸಿರುವವರು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ದೈವಿಕ ಮಹಾಶಕ್ತಿಯ ಕರುಣೆಯಿಂದ ಎಲ್ಲರಿಗೂ ದೇಹಾರೋಗ್ಯ, ದೀರ್ಘಾಯುಷು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯ ಜ್ಞಾನ ಪಡೆದು ಉನ್ನತವಾಗಿ ಬಾಳೋಣ. ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.